ವಂದೇ ಮಾತರಮಂಬಿಕಾ ಭಗವತಿ ವಾಣೀ रमा ಸೇವಿತಾ ಕಲ್ಯಾಣೀಂ ಕಮನೀಯ ಕಲ್ಪಲತಿಕಾಂ ಕಂಚಾಸನಸ್ಯ ಪ್ರಿಯಾಂ ವೇದಾಂತ ಪ್ರತಿಪಾದ್ಯಮಾನ ವಿಭಂ ವಿದ್ಮನ್ಮನೋರಂಜನಿ ಶ್ರೀಚಕ್ರಾಂಕಿತ ರತ್ನ ಪೀಠ ನಿಲಯೇ ಶ್ರೀರಾಜರಾಜೇಶ್ವರಿ ಓಂ ಹ್ರೀಂ ದುಂ ದುರ್ಗಾಯಿ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಆಗಸ್ಟ್ ತಿಂಗಳಿನಲ್ಲಿ ದ್ವಾದಶ ರಾಶಿಗಳ ಗೋಚಾರ ಫಲ ಹೇಗಿದೆ ಅನ್ನೋದನ್ನ ಈಗ ನೋಡೋಣ. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ನಿಮ್ಮ ರಾಶಿಯಲ್ಲಿಯೇ ಬುಧ ಗ್ರಹ ಸ್ಥಿತನಾಗಿದ್ದಾನೆ ಈ ತಿಂಗಳು. ಬುಧ ವ್ಯಯಾಧಿಪತಿಯಾಗಿ ತೃತೀಯ ಭಾವಾಧಿಪತಿಯಾಗಿ ಸ್ವಲ್ಪ ಶುಭ ಫಲ ಕೊಟ್ಟರು ಕೂಡ ನಿಮ್ಮ ರಾಶಿಯಲ್ಲಿರ್ತಕ್ಕಂತಹ ಬುಧ ಏನ್ ಮಾಡ್ತಾನೆ ಅಂದ್ರೆ ಸ್ವಲ್ಪ ನಿಮ್ಮ ಬುದ್ಧಿ ಮಟ್ಟವನ್ನ ಚೇಂಜ್ ಮಾಡ್ತಾನೆ. 16ನೇ ತಾರೀಕುವರೆಗೂ ಬುಧನೊಟ್ಟಿಗೆ ರವಿ ಇರ್ತಾನೆ. ಅಲ್ಲಿವರೆಗೂ ಸಮಸ್ಯೆ ಇಲ್ಲ, ಯಾಕಂದ್ರೆ ರವಿ ಗ್ರಹ ನಿಮಗೆ ಸರ್ವದಾ ಶುಭ. ಯಾಕಂದ್ರೆ ಚಂದ್ರನಿಗೆ ರವಿ ಬಹಳ ಮಿತ್ರತ್ವ ಇದೆ, ಚಂದ್ರ ಮತ್ತು ರವಿಗೆ. ಈ ಸೂರ್ಯನ ಜೊತೆಗೆ ಬುಧ ಇದ್ದಾಗ ಏನಾಗ್ತಾನೆ, ಸೂರ್ಯ ಏನ್ ಫಲ ಕೊಡ್ತಾನೋ ಅದೇ ಫಲವನ್ನ ಕೊಡ್ತಾನೆ. ಅಂದ್ರೆ ಸೂರ್ಯನ ಕಂಟ್ರೋಲ್ ಅಲ್ಲಿ ಇರ್ತಾನೆ ಬುಧ ಗ್ರಹ. ಅಲ್ಲಿವರೆಗೂ ಏನು ತೊಂದರೆ ಇಲ್ಲ. ಆದ್ರೆ 17ನೇ ತಾರೀಕಿಗೆ ಸೂರ್ಯ ಗ್ರಹ 2ನೇ ಮನೆಗೆ ಹೊಟ್ಟೋಗ್ಬಿಡ್ತಾನೆ, ಅಂದ್ರೆ ಸಿಂಹ ರಾಶಿಗೆ ಹೊಟ್ಟೋಗ್ತಾನೆ. ಅವಾಗ ಬುಧ ಒಬ್ನೇ ಸಿಂಗಲ್ ಆಗಿ ನಿಮ್ ರಾಶಿಯಲ್ಲಿ ಇರ್ತಾನೆ. ಸ್ವಲ್ಪ ನಿಮ್ಮ ಮನಸ್ಸಿನಲ್ಲಿ 108 ಆಲೋಚನೆಗಳು ಬರೋದಕ್ಕೆ ಶುರುವಾಗುತ್ತೆ. ಬುಧ ಅಂತಂದ್ರೆ ಹೆಚ್ಚು ಥಿಂಕ್ ಮಾಡೋದು, ತುಂಬಾ ಸ್ಮಾರ್ಟ್ ಆಗಿ ಯೋಚನೆ ಮಾಡೋದು ಅಂತ ಹೇಳ್ತೀವಿ. ಒಂದೇ ವಿಚಾರದ ಬಗ್ಗೆ ತುಂಬಾ ದೀರ್ಘವಾಗಿ ಯೋಚನೆ ಮಾಡೋದು. ಏನೋ ಒಂದು ವಿಚಾರ ಆಯ್ತು ಅಂದ್ರೆ ಇದು ಯಾಕಾಯ್ತು, ಇದು ಹೇಗಾಯ್ತು, ಇದಾಗುವಾಗ ಹಂಗಾಗಿರ್ಲಿಲ್ವಾ, ಹಿಂಗಾಗಿರ್ಲಿಲ್ವಾ, ಈ ತರ ತುಂಬಾ ಯೋಚನೆ ಮಾಡೋದಿದೆಯಲ್ಲ, ಇದು ಇದು ಬುಧನ ಸ್ವಭಾವ ಆಗಿರುತ್ತೆ. ಬಟ್ ಇದು ಪಾಸಿಟಿವ್ ಆಗಿದ್ರೆ ತುಂಬಾ ಒಳ್ಳೇದು. ಬಟ್ ನೆಗೆಟಿವ್ ವಿಚಾರಗಳ ಬಗ್ಗೆ ಇಷ್ಟೊಂದು ಥಿಂಕ್ ಮಾಡೋದು ಅದು ನಿಮಗೆ ತುಂಬಾ ತೊಂದರೆಯನ್ನ ಕೊಡುತ್ತೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥ ಈ ಬುಧನಿಂದ ನಿಮಗೆ ಈ ತರ ತುಂಬಾ ಓವರ್ ಆಗಿ ಥಿಂಕ್ ಮಾಡೋದು ಜಾಸ್ತಿ ಆಗತ್ತೆ ಈ ತಿಂಗಳು 17ನೇ ತಾರೀಕು ನಂತರ. ಯಾರು ಸ್ವಲ್ಪ ಮೆಂಟಲಿ ಡಿಸ್ಟರ್ಬ್ ಆಗುವಂತ ಸ್ವಭಾವದವರು, ಸ್ವಲ್ಪ ಡಿಪ್ರೆಷನ್ ಆಗುವಂಥದ್ದು, ಸ್ವಲ್ಪ ತುಂಬಾ ಸೂಕ್ಷ್ಮ ಸ್ವಭಾವದವರು ಇರ್ತಾರೆ ಕೆಲವರು. ಏನಾದ್ರು ಒಂದು ಸಣ್ಣ ಪುಟ್ಟ ಘಟನೆಗಳು ಜೀವನದಲ್ಲಿ ನಡೆದ್ರು ಅದನ್ನ ಸಹಿಸ್ಕೊಳಕ್ಕಾಗಲ್ಲ, ಅಥವಾ ಯಾರ್ದೋ ಜೀವನದಲ್ಲಿ ನಡೆದ್ರು ಅದನ್ನ ತುಂಬಾ ಡೀಪ್ ಆಗಿ ತಗೊಳ್ಳೋವಂಥದ್ದು. ಈ ತರದ ತುಂಬಾ ಸೂಕ್ಷ್ಮ ಸ್ವಭಾವದವರಿಗೆ ಇದರದ ಎಫೆಕ್ಟ್ ತುಂಬಾ ನೆಗೆಟಿವ್ ಆಗಿರುತ್ತೆ. ಹಾಗಾಗಿ ಚಂದ್ರನಿಗೆ ಹೆಚ್ಚು ಪರಿಹಾರವನ್ನ ಮಾಡ್ಕೋಬೇಕಾಗತ್ತೆ. ಯಾಕಂದ್ರೆ ಚಂದ್ರ ಬಂದು ಮನಸ್ಸು, ಬುಧ ಬಂದು ಬುದ್ಧಿ. ನಮ್ಮ ಬುದ್ಧಿ ಸರಿಯಾಗಿದ್ರೆ ನಮ್ಮ ಮನಸ್ಸು ಚೆನ್ನಾಗಿರುತ್ತೆ. ನಮ್ಮ ಬುದ್ಧಿಯಲ್ಲಿ ಯಾವಾಗಲೂ ನೆಗೆಟಿವ್ ವಿಚಾರಗಳನ್ನೇ ತುಂಬಿಕೊಳ್ತಿದ್ರೆ ಮನಸ್ಸು ಏನಾಗತ್ತೆ, ಹಾಳಾಗತ್ತೆ. ಮನಸ್ಸು ಹಾಳಾದ್ರೆ ಅಂದ್ರೆ ನಮ್ಮ ಒಂದು ದೇಹದ ಆರೋಗ್ಯ ಕೂಡ ಹಾಳಾಗತ್ತೆ. ಅದಕ್ಕೆ ಫಸ್ಟ್ ಸೂಕ್ಷ್ಮ ಶರೀರ ಮನಸ್ಸನ್ನ ನಾವು ಪರಿಶುದ್ಧವಾಗಿ ಇಟ್ಕೋಬೇಕಾಗತ್ತೆ. ಹಾಗಾಗಿ ಈ ಕರ್ಕಾಟಕ ರಾಶಿಯವರು ಈ ತಿಂಗಳಲ್ಲಿ ಚಂದ್ರನಿಗೆ ವಿಶೇಷವಾದ ಪರಿಹಾರ ಮಾಡಬೇಕು. ಬರೀ ಇದು ಕೇವಲ ನಿಮ್ಮ ಮನಸ್ಸಿನ ಸಂತೋಷಕ್ಕಾಗಿ. 16, 15ನೇ ತಾರೀಕುವರೆಗೂ ಏನು ಅನಿಸಲ್ಲ ನಿಮ್ಗೆ. ಅಷ್ಟ್ರ ಮೇಲ್ ಸ್ವಲ್ಪ ನಿಮ್ಗೆ ಯಾಕೋ ನನ್ ಮನ್ಸು ಚೆನ್ನಾಗಿಲ್ಲ, ಯಾಕೋ ಬೇಜಾರಾಗ್ತಾ ಇದೆ, ಬಟ್ ರೀಸನ್ ಗೊತ್ತಿಲ್ಲ, ಈ ತರ ಎಲ್ಲ ಆಗೋದಕ್ಕೆ ಶುರುವಾಗುತ್ತೆ. ಅಥವಾ ಯಾರೋ ಒಂದು ಚಿಕ್ಕ ವಿಷಯ, ಒಂದು ಸಣ್ಣ ವಿಚಾರಪ್ಪ, ಯಾರೋ ಏನೋ ಒಂದು ಮಾತು ಅಂದಿರ್ತಾರೆ ಅಷ್ಟೇ, ಅದನ್ನ ನೀವು ಮನ್ಸಲ್ಲಿ ತಗೊಳ್ಳೋದು. ಅಥವಾ ಯಾವತ್ತೋ ನಡೆದಿರೋ ಘಟನೆಗಳು, ಎಷ್ಟೋ ವರ್ಷಗಳ ಹಿಂದೆ, ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ಅಥವಾ ನೆನಪು ಮಾಡ್ಕೊಂಡು, ನೆನಪಿನ ಶಕ್ತಿ ಜಾಸ್ತಿ ಮಾಡೋನು ಬುಧ ಗ್ರಹ. ಬಟ್ ಏನಂದ್ರೆ ಬುಧ ನಿಮ್ಮ ರಾಶಿಗೆ ವ್ಯಯಾಧಿಪತಿ, ದುಸ್ಥಾನಾಧಿಪತಿ ಆಗಿರೋ ಕಾರಣ ಬೇಡವಾದ ವಿಚಾರಗಳನ್ನ ನೆನಪು ಮಾಡಿಸ್ತಾನೆ. ಸಂತೋಷದ ವಿಚಾರಗಳನ್ನ ನೆನಪು ಮಾಡ್ಕೋಬೇಕೆ ಹೊರತು ಬೇಡವಾದ ವಿಚಾರಗಳನ್ನ ನೆನಪು ಮಾಡ್ಕೋಬಾರ್ದು. ಹಾಗಾಗಿ ಬುಧನನ್ನ ಅವಾಯ್ಡ್ ಮಾಡ್ಬೇಕು ಅಂತಂದ್ರೆ ಇಲ್ಲಿ ಚಂದ್ರ ಪವರ್ಫುಲ್ ಆಗ್ಬೇಕು. ಮನಸ್ಸು ಗಟ್ಟಿಯಾಗಿದ್ರೆ ಏನೇ ಒಂದು ನಿಮ್ಮ ತಲೆ ಮೆದುಳೊಳಗಡೆ ಬಂದ್ರು ಕೂಡ ಅದು ಹಾಗೇ ಬಂದು ಹಾಗೆ ಹೊರಟೋಗ್ಬಿಡುತ್ತೆ. ನಿಮ್ಮ ಮನಸ್ಸಿನ ಆಳಕ್ಕೆ ಇಳಿಯೋದಕ್ಕೆ ಹೋಗೋದಿಲ್ಲ. ನೀವು ತುಂಬಾ ಡೀಪ್ ಆಗಿ ತಗೊಂಡಾಗ ಮನಸ್ಸಿನ ಆಳದಲ್ಲಿ ಇಳಿದು ಬಿಟ್ರೆ ಯಾವುದೇ ವಿಚಾರ ಕೂಡ ಅದರಿಂದ ಮತ್ತೆ ಹೊರಗಡೆ ತೆಗೆಯೋದು ತುಂಬಾ ಕಷ್ಟ ಆಗುತ್ತೆ. ಇನ್ನು ಕೆಲಸ ಅಂತ ಬಂದಾಗ ನಿಮ್ಮ ರಾಶಿಯಲ್ಲಿ ಸೂರ್ಯ ಗ್ರಹ ಇರ್ತಾನೆ. ತುಂಬಾ ಚೆನ್ನಾಗಿದೆ. ಅದರಲ್ಲೂ ಸ್ವಂತ ಬಿಸ್ನೆಸ್ ಮಾಡುವಂತವ್ರಿಗೆ ನೀವ್ ಏನೇನೆಲ್ಲ ಕೆಲಸಗಳು ಅನ್ಕೊಂಡಿರ್ತೀರ ಅದೆಲ್ಲ ಮಾಡ್ತೀರಾ. ಹಾಗೆ ಕೈಗೆ ಹಣ ಕೂಡ ಚೆನ್ನಾಗಿ ಬರ್ತಾ ಇರುತ್ತೆ ಈ ತಿಂಗಳು. ಯಾಕಂದ್ರೆ 16ನೇ ತಾರೀಕುವರೆಗೂ ನಿಮ್ಮ ರಾಶಿಯಲ್ಲೇ ಸೂರ್ಯ ಇರ್ತಾನೆ. ನಿಮ್ಗೆ ಧನಾಧಿಪತಿ ಸೂರ್ಯನೇ ಆಗಿರ್ತಾನೆ. 17ನೇ ತಾರೀಕಿಗೆ ಸಿಂಹ ರಾಶಿಗೆ ಹೋಗ್ತಾನೆ. ಸಿಂಹ ರಾಶಿ ಕೂಡ ನಿಮ್ಗೆ 2ನೇ ಮನೆ ಆಗಿರೋದ್ರಿಂದ
ಫೈನಾನ್ಷಿಯಲಿ ನಿಮ್ಗೆ ಏನೂ ಪ್ರಾಬ್ಲಮ್ ಬರಲ್ಲ. ಸ್ವಂತ ಬಿಸ್ನೆಸ್ ಮಾಡುವಂತವ್ರಿಗೆ ಲಾಭ ತುಂಬಾ ಚೆನ್ನಾಗಿದೆ. ಶುಕ್ರ ವ್ಯಯದಲ್ಲಿ ಇರೋದ್ರಿಂದ ನೀವು ಖರ್ಚು ಅಷ್ಟೇ ಮಾಡ್ತೀರಾ. ಬಟ್ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ, ನಿಮ್ಮ ಬಿಸ್ನೆಸ್ ಅಲ್ಲಿ ನೀವೇನ್ ಪರಿಶ್ರಮ ಪಟ್ಟಿರ್ತೀರೋ ಅದಕ್ಕೆ ತಕ್ಕಂತಹ ಒಂದು ಲಾಭ, ಅನುಕೂಲ ಅದೆಲ್ಲ ಚೆನ್ನಾಗೇ ಇರುತ್ತೆ ನಿಮ್ಗೆ. ಹಾಗೆ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರ್ಗೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಯಾಕಂದ್ರೆ ಶನಿ ಗ್ರಹ ಭಾಗ್ಯದಲ್ಲಿ ಇರ್ತಾನೆ. ಹಾಗಾಗಿ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರ್ಗೂ ಚೆನ್ನಾಗಿದೆ. ಶುಕ್ರ ಮತ್ತೆ ಗುರು ಗ್ರಹ 12ನೇ ಮನೇಲಿ ಇದ್ದಾರೆ. 12ನೇ ಮನೆ ಅಂದ ಕೂಡಲೇ ನಾವೇನ್ ಮಾಡ್ತೀವಿ, ಖರ್ಚು, ವ್ಯಯ, ದುಸ್ಥಾನ ಅಂತ ಹೇಳ್ತೀವಿ. ಬಟ್ ಇದನ್ನ ಅಷ್ಟಕ್ಕೆ ನೋಡಬಾರ್ದು. ಇದು ಮೋಕ್ಷ ಸ್ಥಾನ ಕೂಡ ಆಗಿರುತ್ತೆ. 12ನೇ ಮನೆಯಲ್ಲಿ ಶುಭ ಗ್ರಹಗಳಿದ್ರೆ ನಾವು ಈ ಜನ್ಮದಲ್ಲಿ ತುಂಬಾ ದಾನ ಧರ್ಮಗಳನ್ನ ಮಾಡಿ ಮುಂದಿನ ಜನ್ಮಕ್ಕೆ ಪುಣ್ಯವನ್ನ ಸಂಪಾದನೆ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳುತ್ತೆ ಜ್ಯೋತಿಷ್ಯ. 12ನೇ ಮನೆಯಲ್ಲಿ ಗುರು ಗ್ರಹ ಇರೋದ್ರಿಂದ, ಶುಕ್ರ ಗ್ರಹ ಇರೋದ್ರಿಂದ ಈ ತಿಂಗಳಿನಲ್ಲಿ ಪರ್ಟಿಕ್ಯುಲರ್ ಆಗಿ ಕೆಲವು ಸ್ತ್ರೀಯರಿಗೆ ನಿಮ್ಮಿಂದ ಸಹಾಯ ಆಗುತ್ತೆ. ಅದು ಹಣದ ಸಹಾಯ ಆಗಿರಬಹುದು, ಅಥವಾ ಏನೋ ಗಿಫ್ಟ್ ಕೊಡುವಂಥದ್ದಾಗಿರ್ಬಹುದು, ಅಥವಾ ಅವ್ರು ಏನೋ ಕಷ್ಟದಲ್ಲಿದ್ರು ನೀವು ಸಹಾಯ ಮಾಡಿದ್ರಿ, ಅಥವಾ ಅವ್ರ ದುಃಖದಲ್ಲಿದ್ರು ನೀವು ಸಮಾಧಾನ ಮಾಡಿದ್ರಿ. ಕೆಲವರೆಲ್ಲ ಸಹಾಯ ಅಂದ್ರೆ ಬರೀ ದುಡ್ಡಿನ ಸಹಾಯ ಅಷ್ಟೇ ಸಹಾಯ ಅಂತ ಅನ್ಕೊಳ್ತಾರೆ. ಯಾರೋ ಒಬ್ರು ತುಂಬಾ ದುಃಖದಲ್ಲಿದ್ದಾರೆ, ಅವ್ರ ಸಂಕಟನ ಹೇಳ್ಕೊಳ್ತಿದ್ದಾರೆ ಅಂದ್ರೆ ನೀವು ಅವ್ರಿಗೆ ಸಮಾಧಾನ ಹೇಳಿದ್ರು ಕೂಡ ಅದು ಕೂಡ ಸಹಾಯ. ಯಾಕಂದ್ರೆ ಆ ಕ್ಷಣದಲ್ಲಿ ಅವರ ಮನಸ್ಸನ್ನ ನೀವು ನಿಮಗೆ ಗೊತ್ತಿಲ್ಲದೆ ಅವ್ರ ಜೊತೆ ಮಾತಾಡಿ ಒಂದು ಸುಸ್ಥಿತಿಗೆ ತಂದ್ಬಿಡ್ತೀರಾ. ದೇಹಕ್ಕೆ ಕಾಯಿಲೆ ಬಂದ್ರೆ ವಾಸಿ ಮಾಡೋದಕ್ಕೆ ಡಾಕ್ಟರ್ ಇದ್ದಾರೆ, ಮನಸ್ಸಿಗೆ ಕಾಯಿಲೆ ಬಂದ್ರೆ ಯಾರು ವಾಸಿ ಮಾಡಕ್ಕಾಗಲ್ಲ. ಆದ್ರೆ ಅದ್ಭುತವಾದ ಎನರ್ಜಿ ಇರುವಂತವ್ರು, ಪಾಸಿಟಿವ್ ಎನರ್ಜಿ ಇರುವಂತವ್ರ ಹತ್ರ ಮಾತಾಡಿದಾಗ ಕೆಲವ್ರಿಗೆ ತುಂಬಾ ಮನಸ್ಸಿಗೆ ಸಮಾಧಾನ ಆಗುತ್ತೆ. ಅದು ಒಂಥರ ಟ್ರೀಟ್ಮೆಂಟ್ ತರ ಕೆಲಸ ಮಾಡುತ್ತೆ. ಸೊ ಹಾಗಾಗಿ ಅದು ಕೂಡ ಒಂದು ಪುಣ್ಯದ ಕೆಲಸನೇ ಆಗಿರುತ್ತೆ. ಆ ತರದ ಕೆಲವು ಕೆಲಸಗಳನ್ನ ಮಾಡ್ತೀರಾ. ಹಾಗೆ 4ನೇ ಮನೆ ಅಧಿಪತಿಯಾಗಿ ಶುಕ್ರ ಗ್ರಹ 12ನೇ ಮನೆಯಲ್ಲಿ ಇರೋದ್ರಿಂದ ನಿಮ್ಮ ತಾಯಿಗೋಸ್ಕರ ಒಂದಿಷ್ಟು ಖರ್ಚು ಮಾಡ್ತೀರಾ. ಮನೆಯಲ್ಲಿ ಕೆಲವೊಂದಿಷ್ಟು ಅಲಂಕಾರಿಕ ವಸ್ತುಗಳನ್ನ ತರೋದು, ಮನೆಗೆ ಬೇಕಾಗಿರುವಂತಹ ಬಹುಮುಖ್ಯವಾದಂತಹ ಕೆಲವು ವಸ್ತುಗಳನ್ನ ನೀವು ತರುವಂತದಕ್ಕೆ ಒಂದಿಷ್ಟು ಖರ್ಚುಗಳು ಇದ್ದೇ ಇರುತ್ತೆ. ವಾಕ್ಸ್ಥಾನದಲ್ಲಿ ರವಿ ಮತ್ತೆ ಕೇತು ಸ್ಥಿತರಾಗಿರ್ತಾರೆ 17ನೇ ತಾರೀಕಿನ ನಂತರ. 17ನೇ ತಾರೀಕು ತನಕ ವಾಕ್ಸ್ಥಾನಾಧಿಪತಿನೇ ನಿಮ್ಮ ರಾಶಿಲಿ ಇರ್ತಾರೆ. ಮಾತಿನ ವಿಷಯದಲ್ಲಿ ಏನು ತೊಂದರೆ ಇಲ್ಲ. ಆದ್ರೆ ನೀವು ಮಾತಾಡದೆ ಇರೋದ್ರಿಂದ ಸಮಸ್ಯೆ ಆಗತ್ತೆ. ಕೆಲವೊಂದು ವಿಚಾರಗಳ ಬಗ್ಗೆ ನೀವು ಏನೂ ಮಾತಾಡದೆ ಸುಮ್ಮನಿರೋದು ಎಲ್ಲೋ ಒಂದ್ ಕಡೆ ಸಮಸ್ಯೆಗಳಾಗತ್ತೆ. ಬಟ್ ಆ ವಿಚಾರದ ಬಗ್ಗೆ 16ನೇ ತಾರೀಕು ನಂತರ ನೀವು ಮಾತಾಡ್ತೀರಾ. ಅಂದ್ರೆ ಕೆಲವರು ಪದೇ ಪದೇ ನಿಮ್ಮನ್ನ ಕೆಣಕ್ತಾ ಇರ್ತಾರೆ, ಅಥವಾ ಏನೋ ಒಂದು ನಿಮ್ ಬಗ್ಗೆ ಸುಳ್ಳು ಹೇಳ್ತಾ ಇರ್ತಾರೆ. ನೀವು ಏನಾದ್ರೂ ಹೇಳ್ಕೊಳ್ಳಿ ಅಂತ ಸುಮ್ಮನೆ ಇರ್ತೀರಾ, ಸುಮ್ಮನೆ ಇರೋ ತನಕ ಸುಮ್ಮನೆ ಇರ್ತೀರಾ. ಬಟ್ ಅದನ್ನೇ ಅವ್ರು ನಿಜ ಮಾಡೋದಕ್ಕೆ ಪ್ರೂವ್ ಮಾಡ್ತಾ ಇರ್ತಾರೆ. ಅಂತ ಟೈಮಲ್ಲಿ ನೀವು ಮಾತಾಡ್ಬೇಕಾಗತ್ತೆ. ಸೊ ಆ ತರ ನೀವು 17ನೇ ತಾರೀಕು ನಂತರ ನೀವು ಮಾತಾಡ್ತೀರಾ. ಇನ್ನು ತೃತೀಯ ಭಾವಾಧಿಪತಿಯಾಗಿ ಬುಧ ಗ್ರಹ ನಿಮ್ಮ ರಾಶಿಯಲ್ಲಿರೋದ್ರಿಂದ ಈ ತಿಂಗಳಿನಲ್ಲಿ ಬಂಧುಗಳು ನಿಮ್ಮ ಮನೆಗೆ ಆಗಮನ ಆಗುವಂಥದ್ದು, ಸ್ನೇಹಿತರ ಆಗಮನ ಆಗುವಂಥದ್ದು, ಹತ್ತಿರದ ಪ್ರಯಾಣ, ಸ್ವಲ್ಪ ಸುತ್ತಮುತ್ತ ಪ್ರಯಾಣ ಮಾಡುವಂಥದ್ದು ಇರುತ್ತೆ. ಸ್ವಲ್ಪ ದೇವಸ್ಥಾನಗಳಿಗೆ ಹೋಗೋದು ಈ ತರದ್ದೆಲ್ಲ ಇರುತ್ತೆ. ಆಸ್ತಿ ವಿಚಾರವಾಗಿ, ಭೂಮಿ ವಿಚಾರವಾಗಿ ಏನೇ ಒಂದು ಕೆಲಸಗಳು ಮಾಡ್ಬೇಕು ಅನ್ಕೊಂಡು ಸ್ವಲ್ಪ ಈ ತಿಂಗಳಲ್ಲಿ ಆಗೋದಿಲ್ಲ. ಬಟ್ ಪ್ರಯತ್ನ ಮಾಡಬೇಡಿ ಅಂತ ಹೇಳ್ತಲ್ಲ, ಪ್ರಯತ್ನ ಮಾಡೋದು ಮಾಡಿ. ಶುಕ್ರ ಗ್ರಹ ನಿಮ್ಮ ರಾಶಿಗೆ ಬಂದ ಮೇಲೆ ನಿಮ್ಗೆ ಆ ಕೆಲಸಗಳು ಸಕ್ಸಸ್ ಆಗುತ್ತೆ. ಆದ್ರೆ ಪ್ರಯತ್ನ ಈಗಲಿಂದ ಮಾಡ್ತಾ ಹೋಗಿ. ಪಂಚಮಾಧಿಪತಿ ಮಂಗಳ ಗ್ರಹ ತೃತೀಯ ಭಾವದಲ್ಲಿರೋದ್ರಿಂದ ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ. ಪಂಚಮಕ್ಕೆ ಗುರುದೃಷ್ಟಿ ಇಲ್ಲದಿದ್ರು ಕೂಡ ಪಂಚಮಾಧಿಪತಿ ಚೆನ್ನಾಗಿದ್ದಾನೆ ತೃತೀಯ ಭಾವದಲ್ಲಿ. ಮನಸ್ಸು ಅಂತ ಹೇಳ್ತೀವಿ, 3ನೇ ಮನೆಯಲ್ಲಿದ್ದಾಗ ಶುಭಫಲ ಕೊಡ್ತಾನೆ ಮಂಗಳ ಗ್ರಹ. ಓದುವಂತ ಮನಸ್ಸಿರುತ್ತೆ. 6ರ ಅಧಿಪತಿ ವ್ಯಯದಲ್ಲಿ ಇರೋದ್ರಿಂದ ವಿದೇಶದಲ್ಲಿ ಉದ್ಯೋಗವನ್ನ ಪಡಿಬೇಕು ಅಂತ ಪ್ರಯತ್ನ ಮಾಡ್ತಾ ಇರುವಂತವ್ರಿಗೆ ಈ ತಿಂಗಳು ಈ ಒಂದು ಅವಕಾಶ ಸಿಗುವ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಯಾಕಂದ್ರೆ 4ನೇ ಮನೆ ವಾಸಸ್ಥಾನ ತೋರಿಸುತ್ತೆ, 6ನೇ ಮನೆ ವೃತ್ತಿಯನ್ನ ತೋರಿಸುತ್ತೆ. ಈ 2ರ ಅಧಿಪತಿ ಶುಕ್ರ ಮತ್ತೆ ಗುರು ಏದಲ್ಲೇ ಕುತ್ಕೊಂಡಿರೋದ್ರಿಂದ ಉದ್ಯೋಗದ ನಿಮಿತ್ತ ಬೇರೆ ದೇಶದಲ್ಲಿ ವಾಸ ಮಾಡುವಂಥದ್ದು, ಬೇರೆ ದೇಶಕ್ಕೆ ಹೋಗುವಂಥದ್ದು, ಈ ತರದ ಒಂದು ವಿಚಾರಗಳನ್ನ ತೋರಿಸುತ್ತೆ. ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ತುಂಬಾ ಚೆನ್ನಾಗಿದೆ, ಏನು ಸಮಸ್ಯೆ ಇಲ್ಲ. ಯಾಕಂದ್ರೆ ನಿಮ್ಮ ರಾಶಿಯಲ್ಲೇ ಸೂರ್ಯ ಇರ್ತಾನೆ. 17ನೇ ತಾರೀಕಿಗೆ ಸಿಂಹ ರಾಶಿಗೆ ಬರ್ತಾನೆ. ಎರಡೂ ರೀತಿಯಲ್ಲಿ ಕೂಡ ಸೂರ್ಯ ಗ್ರಹ ನಿಮ್ಗೆ ಶುಭ ಫಲವನ್ನೇ ಕೊಡ್ತಾ ಇರೋದ್ರಿಂದ ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ತುಂಬಾ ಚೆನ್ನಾಗಿದೆ. ಇನ್ನು ನಿಮಗೆ ದಶಮಾಧಿಪತಿ ಯೋಗಕಾರಕ ಮಂಗಳ ಗ್ರಹ ತೃತೀಯದಲ್ಲಿರೋದ್ರಿಂದ ತುಂಬಾ ಇಂಪಾರ್ಟೆಂಟ್ ಕೆಲಸಗಳು, ಏನಾದ್ರೂ ಹಣಕಾಸಿನ ವ್ಯವಹಾರಗಳು, ಒಪ್ಪಂದಗಳು ಈ ತರದ್ದೇನೇ ಇದ್ರು ಕೂಡ ಅದೆಲ್ಲವೂ ಕೂಡ ಸಕ್ಸಸ್ ಆಗುತ್ತೆ. ಕರ್ಕಾಟಕ ರಾಶಿಯವರಿಗೆ ಸ್ವಲ್ಪ ರಾಹು ಅಶುಭ ಫಲ ಕೊಡ್ತಾ ಇದ್ದಾನೆ. ಹಾಗಾಗಿ ದುರ್ಗಾ ಅಷ್ಟೋತ್ತರವನ್ನ ಹೇಳ್ಕೊಳ್ಳಿ. ಉಳಿದಂತೆ ಎಲ್ಲಾ ಗ್ರಹಗಳು ಶುಭ ಫಲವನ್ನೇ ಕೊಡ್ತಾ ಇದ್ದಾರೆ. ಶುಕ್ರ 12ನೇ ಮನೆಯಲ್ಲಿ ಇರೋದ್ರಿಂದ ಖರ್ಚು ವಿಪರೀತ ಇರುತ್ತೆ. ಕೆಲವೊಂದು ನಿಮಗೆ ಅವಶ್ಯಕತೆ ಇರೋ ಖರ್ಚುಗಳಾಗತ್ತೆ. ಬಟ್ ಇನ್ನು ಕೆಲವೊಂದು ತುಂಬಾ ಅನವಶ್ಯಕ ಖರ್ಚುಗಳಾಗೋದ್ರಿಂದ ಶುಕ್ರನಿಗೆ ಪರಿಹಾರಾರ್ಥವಾಗಿ ಈ ತಿಂಗಳಿನಲ್ಲಿ
ಪ್ರತಿ ಶುಕ್ರವಾರ ಅವರೆಕಾಳನ್ನ ಯಾವ್ದಾದ್ರು ದೇವಸ್ಥಾನಕ್ಕೆ ಕೊಡಿ. ಹಾಗೆ ಓಂ ನಮಃ ಶಿವಾಯ ಮಂತ್ರವನ್ನ ಪ್ರತಿದಿನ 308 ಸಲ ಜಪ ಮಾಡಿ. ಅಷ್ಟೊಂದು ಆಗಲ್ಲ ಅಂದ್ರೆ ಅಟ್ಲೀಸ್ಟ್ 108 ಸಲ ಜಪ ಮಾಡಿ. ಬುಧ ನಿಮ್ ರಾಶಿಯಲ್ಲಿರೋದ್ರಿಂದ ಸ್ವಲ್ಪ ಮನಸ್ಸಿಗೆ ಅವಾಗ ಒಂಚೂರು ಏನೋ ಒಂಥರ ಡಿಸ್ಟರ್ಬೆನ್ಸ್ ಅಂತ ಆಗ್ತಾ ಇರತ್ತೆ. ಅದಕ್ಕೋಸ್ಕರ ಈ ಪರಿಹಾರವನ್ನ ಮಾಡ್ಕೊಳ್ಳಿ, ಒಳ್ಳೇದಾಗತ್ತೆ. ಎಲ್ರಿಗೂ ಶುಭವಾಗಲಿ.